ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ಕಡೆ ಉತ್ತರ ಕರ್ನಾಟಕ ಇಡೀ ರಾಜ್ಯದಲ್ಲಿ ಮುಂಗಾರು ದುರ್ಬಲ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಇನ್ನೂ ಕೂಡ ಬಿತ್ತನೆ ಕಾರ್ಯ ಆಗಿಲ್ಲ. ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಸೋಯಾಬೀನ್ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕೇವಲ 15% 20% ಅಷ್ಟು ಮಾತ್ರ ಬಿತ್ತನೆ ಆಗಿರುವಂಥದ್ದು. ದುರಾದೃಷ್ಟ ಅಂತ ಹೇಳಿದ್ರೆ ಕೃಷಿ ಸಚಿವರು ಕೂಡ ಇವತ್ತಿಲ್ಲ. ಮುಖ್ಯಮಂತ್ರಿಗಳು ಪ್ರಮಾಣ ಸ್ವೀಕಾರ ಮಾಡಿ ಇಷ್ಟು ತಿಂಗಳುಗಳಾದರೂ ಸಹ ಇವತ್ತಿಗೂ ಕೂಡ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗದೇನೆ, ಕೃಷಿ ಸಚಿವರು ಕೂಡ ಇಲ್ದೇನೆ ಮೊನ್ನೆ ದಿನ ಬಹಳ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದರು. ಬಸವ ಕಲ್ಯಾಣಕ್ಕೆ ಬಂದು ಫೋಟೋ ಸೆಷನ್ ಅನ್ನು ಮುಗಿಸ್ಕೊಂಡು ಗುಲ್ಬರ್ಗಕ್ಕೆ ಬಂದು ಕಾಟಾಚಾರಕ್ಕೆ ಅಧಿಕಾರಿಗಳು ಸಭೆಯನ್ನ ಮಾಡಿ ಬಂದ ಪುಟ ಹೋದ ಪುಟ ಅಂತೇಳಿ ವಾಪಸ್ ವಿಮಾನ ಹತ್ಕೊಂಡು ಬೆಂಗಳೂರು ಹೋಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಇವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆನೂ ಕೂಡ ಅವ್ರಿಗೆ ಕಾಳಜಿ ಇಲ್ಲ. ಇಡೀ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಎಲ್ಲವನ್ನೂ ಕೂಡ ಮರೆತು, ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮರೆತು ಕೇವಲ ರಿಯಲ್ ಎಸ್ಟೇಟ್ಗೆ ಸೀಮಿತ ಆದಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರ ಪಟ್ಟಿ ಪರಿಷ್ಕರಣೆ, ಅಕ್ರಮ ಮತದಾರರನ್ನ ಪತ್ತೆ ಹಚ್ಚಬೇಕು, ಮತದಾರ ಪಟ್ಟಿಯ ಸ್ವಚ್ಛಗೊಳಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ SIR ಅನ್ನ ಮಾಡ್ತಾ ಇದ್ರೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಅಧಿಕಾರಿಗಳ ದುರ್ಬಳಕೆಯನ್ನ ಮಾಡಿಕೊಂಡು ಆ SIR ಪ್ರಕ್ರಿಯೆ ಕೂಡ ತಣ್ಣೀರಿರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರವೇ ಕೈ ಹಾಕಿದೆ. ಇದ್ರ ಮಧ್ಯೆ ಅಕ್ರಮ ವಲಸಿಗರಿಗೂ ಕೂಡ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಆತುರವಾಗಿ ಮುಂದೆ ಹೋಗ್ತಾ ಇರುವಂಥದ್ದು. ಅದು ಯಾರಿಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್, ಯಾರು ದೇಶದಲ್ಲಿ ಇವತ್ತು ನುಸುಳ್ಕೋರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದ್ದಾರೆ ಅವ್ರಿಗೆ ಇವತ್ತು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಒಂದು ರೀತಿ ದೇಶದ್ರೋಹದ ಕೆಲಸನೇ. ಯಾವುದೇ ಕಾರಣಕ್ಕಿಂತ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ವಿಶೇಷವಾಗಿ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಕಂಗಾಲಾಗಿ ಇವತ್ತು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಒಂದು ಎಕರೆಗೆ 50,000 ಪರಿಹಾರ ತತ್ಕ್ಷಣ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮೊನ್ನೆ ಬಸವ ಕಲ್ಯಾಣ ಬಂದಾಗ ಏನು ಹಿಂದೆ ಭಾಜಪ ಸರ್ಕಾರ, ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅನುಭವ ಮಂಟಪಕ್ಕೆ 500 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ ಅಂತೇಳಿ 200 ಕೋಟಿ ರಿಲೀಸ್ ಕೂಡ ಮಾಡಿದ್ರು, ಕೆಲಸವೂ ಕೂಡ ನಡೀತಾ ಇತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇದ್ರ ಬಗ್ಗೆ ಯಾವುದೇ ಆದ್ಯತೆಯನ್ನ ನೀಡದೇನೆ ಈಗೇನೋ ಮೊನ್ನೆ ಭರವಸೆ ನೀಡಿದ್ದಾರೆ, ತಕ್ಷಣ ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಇದ್ರ ಬಗ್ಗೆನೂ ಕೂಡ ಹಣವನ್ನು ಬಿಡುಗಡೆ ಮಾಡಿ ಅನುಭವ ಮಂಟಪ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.